ಎರಡನೇ ತರಗತಿ ಸವಿ ಕನ್ನಡ ಪಾಠ 6 ಸಂತೆ ಗದ್ಯ ಪಾಠ ಪೂರ್ವ ಚಟುವಟಿಕೆ ನೋಡ್ರಿ. ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನ ಬರೆಯಿರಿ. ನಿಮ್ಮ ಮನೆಯಲ್ಲಿ ಏನೇನ್ ಬಳಸ್ತೀರಿ ಆ ವಸ್ತುಗಳನ್ನ ಬರೆಯಿರಿ. ಟಿವಿ ಇತ್ತಂದ್ರೆ ಟಿವಿ, ಪಲ್ಲಂಗ, ಕುರ್ಚಿ, ಟೇಬಲ್, ಈ ತರದ ವಸ್ತುಗಳು ನಿಮ್ಮ ಮನೆಯಲ್ಲಿ ಏನದವೋ ಆ ವಸ್ತುಗಳ ಹೆಸರುಗಳನ್ನ ಇಲ್ಲಿ ಬರೆಯಿರಿ. ನಿಮಗೆ ತಿಳಿದಿರುವ ಹೂಗಳ ಹೆಸರುಗಳನ್ನ ಪಟ್ಟಿ ಮಾಡಿ. ಇಲ್ಲೇ ತಿಳಿದಿರುವ ಅಂತ ಹೇಳ್ಯಾರ, ಅದಕ್ಕೆ ನಾ ಬರೀತೇನೆ ನೋಡ್ರಿ. ಗುಲಾಬಿ ಗೊತ್ತಿರತ್ ನಿಮ್ಗ, ಗುಲಾಬಿ, ಸಂಪಿಗೆ, ಸೇವಂತಿಗೆ, ಚೆಂಡು ಹೂವು, ಚೆಂಡು ಹೂವು, ಚೆಂಡು ಹೂವು, ಚೆಂಡು ಹೂವು, ಮಲ್ಲಿಗೆ, ಮಲ್ಲಿಗೆನ ಬೇರೆ, ಮತ್ತು ದುಂಡು ಮಲ್ಲಿಗೆ, ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆನೂ ಬರುತ್ತೆ ಅದ್ರೊಳಗ, ಸೂಜಿ ಮಲ್ಲಿಗೆ, ದಾಸವಾಳ, ದಾಸವಾಳ, ಮತ್ತ ಹೂ, ಸೂರ್ಯಕಾಂತಿ, ಸೂರ್ಯಕಾಂತಿ ಎಣ್ಣೆ ಪದಾರ್ಥ ಇದು, ಅದ್ರ ಹೂ ಇರುತ್ತಲ್ಲಿ ಸೂರ್ಯಕಾಂತಿ. ಮತ್ಯಾವುದು, ಕಣಗಲ, ಕಣಗಲ, ಮತ್ತ ಸೂಜಿ ಮಲ್ಲಿಗೆ, ಸೂಜಿ ಮಲ್ಲಿಗೆ, ಶಿವನಿಗೆ ಒಂದು ಇಷ್ಟವಾಗಿರುವಂತ ಹೂ ಐತದ, ಏನು ಶಿವಪುಷ್ಪನ ಏನೋ ಪುಷ್ಪ ಅಂತಾರ. ಅದು 3 ಶಂಕುವಿನ ಆಕಾರದೊಳಗಿರುತ್ತ, ಅದ್ರ ಹೆಸರು ನೆನಪಾಗ್ತಲ್ಲ. ಇನ್ನೊಂದೆರಡನ್ನ ನಿಮ್ಗೇನ್ ಅನಿಸ್ತವೋ ತಂದೆ ತಾಯಿ ನೋಡ್ತಾ ಇದ್ರ ಕಮೆಂಟ್ ಮಾಡಿ. ಈಗ ಸಂತೆ ಗದ್ಯವನ್ನು ನೋಡೋಣ. ಗದ್ಯವನ್ನು ನೋಡುವ ಪೂರ್ವದಲ್ಲಿ ಈ ಚಾನಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಸಂತೆ ಗದ್ಯ. ಅಂದು ಶನಿವಾರ ಮಧ್ಯಾಹ್ನ ರಜೆ. ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ್ 4 ತಮ್ಮೂರಿನ ಸಂತೆ ನೋಡಲು ಹೊರಟರು. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬಾ ಸಂತೋಷವೆನಿಸಿತು. ಅನಿತಾಳ ಚಿಕ್ಕಪ್ಪ ಅವ್ರ ಜೊತೆಯಲ್ಲಿ ಬರ್ತಾ ಇದ್ರು. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಸಂತೆಯಲ್ಲಿ ಅಂದ್ರ ಊರಂಚಿನ ಮೈದಾನದಲ್ಲಿ. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಆದರೆ ಅಂತಾಳ ಚಿಕ್ಕಪ್ಪ ಅವರನ್ನ ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ, ಅವಸರದಿಂದ ಚದುರಿ ಹೋಗಬೇಡಿ, ಅಂದ್ರ ಅಲ್ಲೋಲ ಕಲ್ಲೋಲ ಆಗ್ಬೇಡ್ರಿ, ಆ ಕಡೆ ಈ ಕಡೆ ಎಲ್ರು ಬಿಟ್ಬಿಟ್ಟು ಹೋಗ್ಬೇಡ್ರಿ ಅಂತ, ಒಟ್ಟಿಗೆ ಇರಿ ಅನ್ನೋ ದಾಟಿಯಲ್ಲಿ ಹೇಳಿದ್ರು. ನನ್ನ ಜೊತೆಯಲ್ಲೇ ಬನ್ನಿ, ಸಂತೆಯಲ್ಲಿ ಸುತ್ತಿಸುವೆ, ನಾನು ಸಂತೆಯನ್ನ ನಿಮ್ಗ ತಾಳಿಸ್ತೀನಿ. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯ ಒಳಗೆ ಬಂದರು. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ನೋಡ್ರಿ ಎಷ್ಟು ವಿಧದ ಪದಾರ್ಥಗಳ ಗುಂಪೈತಿ ಇಲ್ಲಿ. ಅದರ ಪಕ್ಕದಲ್ಲಿ ಮೆಣಸಿನಕಾಯಿ, ಮರದ ಬುಟ್ಟಿಯಲ್ಲಿ ವಿಳ್ಳೆದೆಲೆ, ಬಾಳೆ ಎಲೆ, ಅಡಿಕೆ ಇವೆ. ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮೆಟೊ ಮುಂತಾದ ತರಕಾರಿಗಳನ್ನ ಇಟ್ಟಿದ್ದಾರೆ. ಪಕ್ಕದಲ್ಲಿ ವಿವಿಧ ಸೊಪ್ಪನ್ನ ಮಾರುತ್ತಿದ್ದಾರೆ. ಹೌದು,
ಅನಿತಾ ಹೇಳ್ತಾಳೆ ಈಗ. ಅನಿತಾ, ಓಹೋ, ಅಲ್ಲಿ ನೋಡಿ ಘಮಘಮಿಸುವ ಹೂಗಳು. ಚಿಕ್ಕಪ್ಪ, ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಚೆಂಡು ಹೂಗಳು ಇವೆ. ಜಾನ್ ಹೇಳ್ತಾಳ, ಇಲ್ಲಿಗೆ. ಜಾನ್ ಅನ್ನೋನು ಹೇಳ್ತಾನೆ, ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಇವೆಲ್ಲವನ್ನ ಎಲ್ಲಿಂದ ತರುತ್ತಾರೆ ಅಂತ ಚಿಕ್ಕಪ್ಪನ ಕೇಳ್ತಾನ. ಚಿಕ್ಕಪ್ಪ ಹೇಳ್ತಾನ, ಇವೆಲ್ಲವನ್ನ ರೈತರು ತಮ್ಮ ಹೊಲ, ಗದ್ದೆ, ತೋಟಗಳಲ್ಲಿ ಬೆಳೆಯುತ್ತಾರೆ. ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. ವಾವ್, ಹೌದು, ರೈತ ದೇಶದ ಬೆನ್ನೆಲುಬು ಅಂತ ಹೇಳೋದಕ್ಕ ಇದು ಎಷ್ಟ್ ಚೆನ್ನಾಗೈತಿ ನೋಡ್ರಿ. ರೈತ ದೇಶದ ಬೆನ್ನೆಲುಬು ಅಂತ ಅದಕ್ಕ ಹೇಳೋದು. ರೈತರೆಲ್ಲ ಇವನ್ ಬೆಳಿತಾರ. ರಶೀದ್ ಹೇಳ್ತಾನ, ಚಿಕ್ಕಪ್ಪ, ಅಲ್ಲಿ ಕೈ ಚೀಲ, ಚೀಲ, ಬುಟ್ಟಿ ಹಿಡಿದು ಜನರು ಓಡಾಡ್ತಿದ್ದಾರಲ್ಲ, ಏಕೆ? ಚಿಕ್ಕಪ್ಪ ಹೇಳ್ತಾನ, ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನ ಕೊಳ್ಳಲು ಬಂದಿದ್ದಾರೆ ಕುಮಾರ. ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಗುತ್ತವೆಯೇ? ಆ ಎಲ್ಲಾ ಪದಾರ್ಥನೂ ಸಿಗ್ತಾವ ಇಲ್ಲೇ ಅಂತ ಕೇಳಿದವ. ಚಿಕ್ಕಪ್ಪ ಹೇಳ್ತಾರ, ಹೌದು, ಬನ್ನಿ. ಈ ಅಂಗಡಿಯಲ್ಲಿ ರವೆ, ಗೋಧಿ, ಬೇಳೆ, ಸಾಂಬಾರು ಪದಾರ್ಥಗಳು, ಅರಿಶಿನ, ಕುಂಕುಮ, ಕಾಫಿ ಪುಡಿ, ಟೀ ಪುಡಿ, ಚಾಕ್ಲೇಟ್, ಬಿಸ್ಕತ್ ಇನ್ನು ಮುಂತಾದ ಪದಾರ್ಥಗಳು ಇವೆ. ಕುಮಾರ, ನೋಡಿ, ನನ್ನ ಅಕ್ಕ ಬಳಸುವ ರಿಬ್ಬನ್, ಬಳೆ, ಸರ, ಪೌಡರ್ಗಳು ಇಲ್ಲಿವೆ. ಚಿಕ್ಕಪ್ಪ, ಹೌದು, ಅದರ ಪಕ್ಕದ ಅಂಗಡಿ ನೋಡಿ, ಎಲ್ಲಾ ಬಗೆಯ ಸಿದ್ಧವಾದ ಉಡುಪುಗಳು, ಹೊದಿಕೆಗಳು ಸಿಗುತ್ತವೆ. ಆ ಅನಿತಾ ಹೇಳ್ತಾಳ, ಅಬ್ಬಾ, ಸಂತೆಯಲ್ಲಿ ಇಷ್ಟೆಲ್ಲ ಅಂಗಡಿಗಳು. ಚಿಕ್ಕಪ್ಪ, ಅಲ್ಲಿ ನೋಡಿ, ಗುದ್ದಲಿ, ಹಾರಿ, ಪಿಕಾಸಿ, ಕುಳ, ಕುಡುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನ ಇಲ್ಲಿ ಖರೀದಿಸುತ್ತಾರೆ. ಎಲ್ರು ಸಂತೆಗೆ ಬಂದು ತಮಗೆ ಬೇಕಾದ ವಸ್ತುಗಳನ್ನ ಇಲ್ಲಿ ಖರೀದಿಸ್ತಾರ ಅಂತ ಚಿಕ್ಕಪ್ಪ ಅನಿತಾಗೆ ಹೇಳಿದ. ಅನಿತಾ ಅಂದ್ರೆ ಎಲ್ಲ ಹುಡುಗರಿಗೆ ಹೇಳ್ತಾ ಇದ್ದಾನೆ. ಜಾನ್, ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ, ಏನದು? ಚಿಕ್ಕಪ್ಪ ಹೇಳ್ತಾರ, ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ಅನಿತಾ, ಚಿಕ್ಕಪ್ಪ, ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ. ಚಿಕ್ಕಪ್ಪ ಹೇಳ್ತಾರ, ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ, ಹಾಡು, ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ. ವಾ 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 ಕುಮಾರ, ನಾವು ಆ ಆಟವನ್ನ ನೋಡೋಣವೇ? ಎಲ್ಲರೂ ಹಗಲು ವೇಷ ಆಟವನ್ನ ನೋಡುವರು. ನೋಡ್ರಿ, ಸಂತೆಗೆ ಬಂದಾರ ಅವರು. ಕಸದ ಬುಟ್ಟಿ ಕಾಣ್ತಾ ಇದೆ, ಹಣ್ಣನ್ನ ತಿಂದು ಕಸದ ಬುಟ್ಟಿಗೆ ಎಸೆಯಾಕ್ ಬಂದಾರ. ಚಿಕ್ಕಪ್ಪ, ಬನ್ನಿ, ಇಲ್ಲಿ ಸೇಬು, ಕಿತ್ತಳೆ, ಮೋಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನ ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ಎಲ್ಲರೂ ಬಾಳೆಹಣ್ಣನ್ನ ತಿನ್ನುವರು. ಕುಮಾರನು ಸಿಪ್ಪೆಯನ್ನ ದಾರಿಗೆ ಎಸಿತಾನ. ಒಬ್ಬ ಹುಡುಗ ಅದರಲ್ಲಿ ಕುಮಾರ ಎನ್ನುವನು ಸಿಪ್ಪೆಯನ್ನ ದಾರಿಗೆ ಎಸಿತಾನ. ಅದಕ್ಕ ರಸೀದ್ ಹೇಳ್ತಾನ, ಕುಮಾರ, ಸಿಪ್ಪೆಯನ್ನ ದಾರಿಗೆ ಎಸೆಯಬಾರದು. ಅನಿತಾ ಹೇಳ್ತಾಳ, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನ ಹಾಕಲು ಕಸದ ಬುಟ್ಟಿಗಳಿವೆ, ಆದರೆ ಸಂತೆಯಲ್ಲಿ ಕಸವನ್ನ ಎಲ್ಲಿ ಹಾಕುವುದು ಚಿಕ್ಕಪ್ಪ? ಚಿಕ್ಕಪ್ಪ ಹೇಳ್ತಾನ, ಮಕ್ಕಳೇ, ಇಲ್ಲೂ ಕಸದ ಬುಟ್ಟಿಗಳಿವೆ, ಕಸದ ತೊಟ್ಟಿಗಳಿವೆ. ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಅಲ್ಲೊಂದು ತೊಟ್ಟೆ ತೋರಿಸಿದ್ರಲ್ಲ, ಇಲ್ಲಿ ಐತಲ್ಲ, ಇದು ಕಸದ ಡಬ್ಬಿ. ಬಾಳೆಹಣ್ಣಿನ ಸಿಪ್ಪೆಯನ್ನ ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ಕೇಳಿದ ಪದಗಳನ್ನು ನೋಡ್ರಿ. ಸಂತೆ, ಗದ್ದಲ, ಅಂಗಡಿ, ವ್ಯಾಪಾರ, ತೊಗರಿ, ವೀಳ್ಯದೆಲೆ, ರಾಶಿ, ಕಡಲೆ, ಧಾನ್ಯ, ಗುದ್ದಲಿ, ಮೆಣಸಿನಕಾಯಿ, ಈರುಳ್ಳಿ, ಕಸದ ತೊಟ್ಟಿ, ರೈತ, ಬೆಳ್ಳುಳ್ಳಿ, ಅಕ್ಕಿ, ಪದಾರ್ಥ, ಜೋಳ, ಮೈದಾನ, ಹಾರೆ, ಸಲಕರಣೆ, ಖುಷಿ. ಪದಗಳ ಅರ್ಥ ನೋಡೋದಾದ್ರ, ಖುಷಿ ಅಂದ್ರ ಹಿಗ್ಗು, ಹರ್ಷ, ಉಲ್ಲಾಸ. ಪದಾರ್ಥ ಅಂದ್ರ ವಸ್ತು. ರಾಶಿ ಅಂದ್ರ ಗುಂಪು, ಗುಪ್ಪೆ, ಸಮೂಹ.
ರಿಪೇರಿ ಅಂದ್ರ ಸರಿಪಡಿಸುವಿಕೆ. ಸಲಕರಣೆ ಅಂದ್ರ ಉಪಕರಣ. ದಿನಸಿ ಧಾನ್ಯ, ದವಸ. ಬದಿ ಅಂದ್ರ ಪಕ್ಕ, ಮಗ್ಗಲ. ಗಮನಿಸಿ ತಿಳಿ. ಸಾಂಬಾರ್ ಮಸಾಲೆ ಪದಾರ್ಥ. ಸಾಂಬಾರ್ ಅಂದ್ರ ಇದು ಸಾಂಬಾರಿಗೆ ಹಾಕುವ ಮಸಾಲೆ ಪದಾರ್ಥ. ಅಲ್ಲಿ ವ್ಯಾಪಾರ ಕೊಳ್ಳುವುದು, ಮಾರುವುದು. ಮನೋರಂಜನೆ ಮನಸ್ಸನ್ನ ಸಂತೋಷಗೊಳಿಸುವುದು. ಗುದ್ದಲಿ ನೆಲವನ್ನ ಅಗೆಯಲು ಉಪಯೋಗಿಸುವ ಮರದ ಹಿಡಿಕೆಯೊಳ ಕಬ್ಬಿಣದ ಸಾಧನ. ಈಗ ಎಲ್ಲವನ್ನ ಮರದ್ದು ಏನ್ ಬಳಸ್ತಿದೆ ಅಲ್ಲಿ ಎಲ್ಲಾ ಕಬ್ಬಿಣದ ಇರುತ್ತ ಇದ್ರೊಳಗ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಗೆಳೆಯರೆಲ್ಲ ಕೂಡಿ ಊರಿನ ಸಂತೆ ನೋಡಲು ಹೋದರು. ಊರಿನ ಸಂತೆ ನೋಡಲು ಹೋದರು. ಸಂತೆಯಲ್ಲಿ ಏನನ್ನ ರಿಪೇರಿ ಮಾಡುತ್ತಿದ್ದರು? ಹಾಳಾಗಿರುವ ಬೀಗ ಮತ್ತು ಕೊಡೆ ರಿಪೇರಿ ಮಾಡುತ್ತಿದ್ರು. ಹಾಳಾಗಿರುವ ಬೀಗ ಮತ್ತು ಕೊಡೆ ರಿಪೇರಿ ಮಾಡುತ್ತಿದ್ದರು. ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಹಗಲು ವೇಷ ಆಟ. ಹಗಲು ವೇಷ ಆಟವನ್ನ ಆಡುತ್ತಿದ್ದರು. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನ ಎಲ್ಲಿ ಹಾಕಿದರು? ಕಸದ ತೊಟ್ಟಿಯಲ್ಲಿ. ಕಸದ ತೊಟ್ಟಿ, ಕಸದ ಡಬ್ಬ. ಕಸದ ತೊಟ್ಟಿಯಲ್ಲಿ ಆರ್ ಕಸದ ಡಬ್ಬದಲ್ಲಿ. ಅಲ್ಲಿ ಡಬ್ಬ ಅಂತ ಬರೆದಿತ್ತಲ್ಲ ಅದಕ್ಕ. ಈ ಮಾತನ್ನ ಯಾರು ಯಾರಿಗೆ ಹೇಳಿದರು? ಅವಸರದಿಂದ ಚದುರಿ ಹೋಗಬೇಡಿ ಮಕ್ಕಳೇ ಅಂತಂತಂದು ಚಿಕ್ಕಪ್ಪ ಯಾರಿಗೆ ಹೇಳಿದ? ಮಕ್ಕಳಿಗೆ ಹೇಳಿದ. ಮಕ್ಕಳಿಗೆ. ಅಲ್ಲಿ ನೋಡಿ ಘಮಘಮಿಸುವ ಹೂಗಳು. ಯಾರಿಗೆ ಇದನ್ನ ಹೇಳಿದವರು? ಅನಿತಾ. ಅನಿತಾ ಹೇಳಿದ್ಲು ಯಾರಿಗೆ? ಸ್ನೇಹಿತರಿಗೆ, ಅವಳ ಮಿತ್ರರಿಗೆ ಹೇಳಿದ್ಲು. ಇಲ್ಲಿಗೆ ಇವೆಲ್ಲ ಎಲ್ಲಿಂದ ತರುತ್ತಾರೆ? ಇದನ್ನ ಜಾನ್ ಕೇಳಿದ. ಜಾನ್ ಯಾರಿಗೆ ಕೇಳಿದ? ಚಿಕ್ಕಪ್ಪನಿಗೆ ಕೇಳಿದ. ಸಿಪ್ಪೆಯನ್ನ ದಾರಿಗೆ ಎಸೆಯಬಾರದು. ಸಿಪ್ಪೆಯನ್ನ ದಾರಿಗೆ ಎಸೆಯಬಾರದು ಅಂತಂದು ರಶೀದ್ ಹೇಳಿದ. ರಶೀದ್ ಯಾರಿಗೆ ಹೇಳಿದ? ಕುಮಾರ ಹೇಳಿದ. ಕುಮಾರ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಅಂತ ಕುಮಾರ ಹೇಳಿದ. ಮಾದರಿ ಅಂತ ಬರೆಯಿರಿ. ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ ಇದಕ್ಕ ಅಮ್ಮ ಆಗುತ್ತಾ. ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ಅತ್ತಿಗೆ. ಚಟುವಟಿಕೆ ನೋಡ್ರಿ. ನಿಮ್ಮ ಸಮೀಪದ ಸಂತೆಗೆ ಭೇಟಿ ನೀಡಿ ಅಲ್ಲಿನ ಸನ್ನಿವೇಶಗಳನ್ನ ಗಮನಿಸಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಪಾಠ 7 ಅರಿವೇ ಗುರು ಗದ್ಯವನ್ನ ನೋಡೋಣ.